ಪೇರೆಂಟಿಂಗ್ ಬಗ್ಗೆ ಮಾತಾಡ್ತಿದ್ದೆ. ಆ ಪೇರೆಂಟಿಂಗ್ ಒಂದು ಚಿಕ್ಕ ಚಾಕ್ಲೇಟ್ ತಿನ್ನೋ ವಿಷಯ ಅಲ್ಲ. ನಾವೇ ಮಂಗ ತರ ಆಡ್ತಿದ್ರೆ ಮಕ್ಳು ಮಂಗ ತರ ಆಡ್ತಿರ್ತಾರೆ. ಲೈಫ್ ಅಲ್ಲಿ ಏನ್ ಕಷ್ಟ ಇದೆಯಲ್ವೋ, ಮಕ್ಳನ್ನ ಬೆಳ್ಸೋದ್ ಮಾತ್ರ ಭಯನ ಕಷ್ಟ ಐತೆ. ಪೇರೆಂಟ್ಸ್ ಕಮ್ಸ್ ವಿತ್ ಟೂ ಮೆನಿ ರೆಸ್ಪಾನ್ಸಿಬಿಲಿಟೀಸ್, ಟೂ ಮೆನಿ ಚೇಂಜಸ್ ಇನ್ ಯುವರ್ ಲೈಫ್. ನಾವ್ ಇವತ್ತು ಇದು ಮಾತಾಡೋಣ, ಏನ್ದಿಕ್ಕೆ ಹೌ parenting changes your life. It's just not with responsibilities, it also comes with too many too many challenges. Should go. ಎರಡು ನಿಮಿಷ ಕೈಯಲ್ಲಿ ಇರಲ್ಲ, ಓಡಾಡ್ತಿರ್ಬೇಕು ನಿಮ್ ಮಕ್ಳಿಗೆ. ಒಂದ್ ಕಡೆ ಇರ್ಬಾರ್ದು, ಅವಳಿಗೆ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ಬೇಕು. ತುಂಬಾ ಬೋರ್ ಆಗೋಯ್ತದೆ ಬೇಗ ಮಕ್ಳು. ಟೈಮ್ ಆಗ್ತೈತೆ, 5:30 ಬಿಡ್ಬೇಕು ಮನೆ. ನಾನು ಇನ್ನು 5:15 ಅದು ಇಲ್ಲೇ ಇದೀನಿ. ಮಮ್ಮಿ ಖಾನೆ ಓ ಟೈಮ್ ನೋಡಿ, ಅಲ್ಲಿ 5:30 ಆಗ್ತೈತೆ, ನಾವ್ ಇನ್ನು ಇಲ್ಲೇ ಇದೀವಿ. ಬುವಾ ಊಟ ಹಾಕಿ, ಊಟ ಕಂಟ್ರೋಲ್ ನಡಿ. ಟೈಮ್ ಆಗ್ತೈತೆ, ಹೋಗೋಣ ಆಫೀಸ್ಗೆ. ಊಟ ಗಿಟ್ಟೆಲ್ಲ ಮಾಡಾಯ್ತು. ಇನ್ನು ಮಲಗಿಲ್ಲ. ಲೆಟ್ಸ್ ಗೋ. ಬಾಯ್ ಕುಸುಮ್. ನಡೀರಿ, ಒಂದ್ ಲಾಂಗ್ ರೈಡ್ ಎವ್ರಿಡೇ ಲಾಂಗ್ ರೈಡ್ ನಮ್ದು. ಇವಾಗ ಜಸ್ಟ್ ರೀಚ್ ಆಗಿದ್ದು. ವೆಲ್ಕಮ್ ಬ್ಯಾಕ್ ಟು ದ ಸ್ಲೇವ್ ಮೋಡ್. ನಡಿ, ಗಾಡಿ ಪಾರ್ಕ್ ಮಾಡೋಣ, ಒಳಗೆ ಬ್ಲಾಗಿಂಗ್ ಮಾಡೋಣ, ಕೆಲಸ ಮಾಡೋಣ. ನೀನ್ ಪೇರೆಂಟಿಂಗ್ ಬಗ್ಗೆ ಮಾತಾಡ್ತಿದ್ದೆ. ಆ ಪೇರೆಂಟಿಂಗ್ ಒಂದು ಚಿಕ್ಕ ಚಾಕ್ಲೇಟ್ ತಿನ್ನೋ ವಿಷಯ ಅಲ್ಲ, ತುಂಬಾ ಸೀರಿಯಸ್ ಆದ ವಿಷಯ. ಯಾಕಂದ್ರೆ ತುಂಬಾ ಜನಕ್ಕೆ ಹೊಸದು, ತುಂಬಾ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ, ತುಂಬಾ ಜನ ಕಲಿತಿರ್ತಾರೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬೇರೆ ತರ ಆಗ್ಬಿಡುತ್ತೆ. ಅದಕ್ಕಾಗಿ ವೆರಿ ಮಚ್ ಕೇರ್ಫುಲ್. ಪೇರೆಂಟಿಂಗ್ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ, ಒಂಥರ ಎಕ್ಸೈಟ್ಮೆಂಟ್ ಆಗಿರುತ್ತೆ, ಒಂಥರ ಬೋರಿಂಗ್ ಆಗಿರುತ್ತೆ, ಒಬ್ಬೊಬ್ಬರಿಗೆ ಪ್ರೆಷರು ಫೀಲ್ ಆಗುತ್ತೆ. ಬಟ್ ನಾವು ಅದನ್ನ ಹೇಗ್ ತಗೊಂತೀವಿ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಪೇರೆಂಟಿಂಗ್ ಅನ್ನೋದು ನಾವು ಮಕ್ಳಿಗೆ ಬೆಳೆಸೋದು. ನಾವು ಯಾವ ತರ ಬೆಳೆಸ್ತೀವಿ ಅದೇ ತರನೇ ಮರ ಬೆಳೆಯೋದು. ಕರೆಕ್ಟ್ ಆಗಿ ನೀರ್ ಹಾಕಿಲ್ಲ, ನಮ್ಮ ಮರ ಸರಿಯಾಗಿ ಬೆಳೆಯಲ್ಲ, ಸುಟಪಟ ಬೆಳೀತದೆ. ಅದೇ ನಾವು ಕರೆಕ್ಟ್ ಆಗಿ ಶಿಸ್ತು, ಡಿಸಿಪ್ಲಿನ್, ಎಲ್ಲಾ ತರ ಡಿಸಿಪ್ಲಿನ್ ಕಲಿಸ್ಬೇಕು, ಎಲ್ಲಾ ತರ ವಿಷಯನೂ ಹೇಳ್ಕೊಟ್ಟಿರ್ಬೇಕು ಅವ್ರಿಗೆ. ಅದೊಂದು ತರ ಚಾಲೆಂಜು. ಅದಕ್ಕೆ ಇಂಪಾರ್ಟೆಂಟ್ ಆಗಿ ನಾವು ಕಲಿತಿರ್ಬೇಕು. ನಾವೇ ಮಂಗ ತರ ಆಡ್ತಿದ್ರೆ ಮಕ್ಳು ಮಂಗ ತರ ಆಡ್ತಿರ್ತಾರೆ, ಅಷ್ಟೇ ವಿಷಯ. ಕೆಲಸ ಮಾಡಕ್ ಹೋಗಿ ಬಂದು ಮಾತಾಡೋಣ. ಪೇರೆಂಟಿಂಗ್ ಒಂದೊಂದ್ಸತಿ ತುಂಬಾನೇ ಯೋಚನೆ ಮಾಡ್ಸುತ್ತೆ. ನಮ್ಮ ಒಂದು ಪ್ರಿಯಾರಿಟೀಸ್ ತುಂಬಾನೇ ಚೇಂಜ್ ಆಗುತ್ತೆ. ನಮ್ಮ ಒಂದು ಏನೇ ಒಂದು ತಗೊಬೇಕು ಅದು ಫಸ್ಟ್ ನಾವು ನಮಗೆ ತಗೊಳ್ಳೋದಕ್ಕೆ ಯೋಚನೆಗಿಂತ ಮಕ್ಳ ಬಗ್ಗೆ ತುಂಬಾ ಯೋಚನೆ ಮಾಡ್ತೀವಿ. ಪೇರೆಂಟಿಂಗ್ ಅಂತಾನೆ ಇದು ಸ್ಯಾಕ್ರಿಫೈಸ್ ಅಂತಾನೆ ಇಲ್ಲಿ ಪೇರೆಂಟಿಂಗ್ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ನಾವು ಒಂದ್ ಏನ್ ಪ್ಲಾನ್ ಮಾಡಿರ್ತೀವಿ, ಟೂರ್ ಆಚೆ ಹೋಗೋದು, ನಮಗೋಸ್ಕರ ಏನೋ ಒಂದು ತಗೊಳ್ಳೋದು, ಅದೆಲ್ಲಾನು ನಾವು ಕ್ಯಾನ್ಸಲ್ ಮಾಡಿ ಫಸ್ಟ್ ಪ್ರಿಯಾರಿಟಿ ನಮ್ಮ ಮಗುಗ್ ನೋಡ್ತೀವಿ. ಅವ್ರಿಗೆ ಏನ್ ಬೇಕು, ಅವ್ರಿಗೇನು ಒಂದು ಬೆನಿಫಿಟ್ ಆಗುತ್ತೆ, ಆ ತರ ಒಂದು ಯೋಚನೆ ಆಗುತ್ತೆ. ಯಾಕಂದ್ರೆ ನಾವು ಒಂದು ಪ್ರೊಟೆಕ್ಟಿವ್ ಮೋಡ್ಗೆ ಹೋಗ್ಬಿಡ್ತೀವಿ. ಎಸ್, ಮೊದ್ಲಿನ ತರ ಇರಲ್ಲ, ನಾವು ಕಂಪ್ಲೀಟ್ಲಿ ಚೇಂಜ್ ಆಗಿರ್ತೀವಿ ಒಂದ್ಸತಿ ಪೇರೆಂಟ್ಸ್ ಆದ್ಮೇಲೆ. ಅಫ್ಕೋರ್ಸ್ ಪೇರೆಂಟಿಂಗ್ ಒಂದು ಮೋಡ್, ಒಂಥರ ಸ್ಪೆಷಲ್ ಮೋಡ್. ಯಾಕಂದ್ರೆ ನಾವು ನಮಗೋಸ್ಕರ ಖುಷಿ ಪಡೋದ್ಕಿಂತ ನಮ್ಮ ಮಕ್ಳಿಗೋಸ್ಕರ ಖುಷಿ ಪಡಕ್ ಸ್ಟಾರ್ಟ್ ಮಾಡ್ತೀವಿ. ಒಂಥರ ಏನೇ ನಮ್ ಸ್ಟ್ರಗಲ್, ನಾವ್ ಸ್ಟ್ರಗಲ್ ಪಟ್ಟಿದೀವಿ, ನಮ್ಮ ಮಕ್ಳು ಆ ಸ್ಟ್ರಗಲ್ ಪಡ್ಬಾರ್ದು ಅಂತ ಯೋಚನೆ ಮಾಡ್ತೀವಿ. ಸೀರಿಯಸ್ಲಿ ಫಸ್ಟ್ ಟೈಮ್ ಏನ್ ಪೇರೆಂಟ್ ಆಗ್ತಿಲ್ಲ, ಅದೊಂದು ಫೀಲೇ ಬೇರೆ ತರ. ಒಬ್ಬೊಬ್ಬರಿಗೆ ಒಂಥರ ಫೀಲಿಂಗ್. ನನಗಂತೂ ನಾನಂತೂ ಹೊಸ ಪೇರೆಂಟ್. ನನ್ನ ಮಗುನ ಇವಾಗ 6th month 7th month. ನನಗಂತೂ ಭಯಾನಕ ಒಳ್ಳೆ ಫೀಲಿಂಗ್. ಇವಾಗ ಮುಗೀತು ನಮ್ಮ ಸ್ಲೇವ್ ಮೋಡ್. ನಡೀರಿ ಹೋಗೋಣ ಮನೆಗೆ. ರಯ್ಯ ಜಸ್ಟ್ ಇವಾಗ ರೀಚ್ ಆಗಿತ್ತು. ಮುಗೀತು ನಮ್ಮ ಪೇರೆಂಟಿಂಗ್ ಬಗ್ಗೆ ಒಂದು ಪ್ರವಚನೆ. ಹೋಗಿ ಮಲ್ಗನ. ಹ್ಯಾವ್ ಗ್ರೇಟ್ ಡೇ. ಸಿ ಯು. ಬಾಯ್. ವರ್ಕ್ ಆನ್ ಯೋರ್ ಡ್ರೀಮ್, ವರ್ಕ್ ಆನ್ ಯೋರ್ ಸ್ಕಿಲ್. ಲವ್ ಯು ಆಲ್. ಬಾಯ್. ಸಿ ಯು ಇನ್ ಅವರ್ ವಿಡಿಯೋ.